ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಿದ್ದಂತೆ ಕೈ ನಾಯಕರಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಶಾಸಕರು ನಾವು ಸಿದ್ದರಾಮಯ್ಯ ಪರವಾಗಿದ್ದೇವೆ ಎಂದು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದು ರಾಜ್ಯಪಾಲರ ವಿರುದ್ಧ ಕೆಂಡವುಗೊಳ್ಳುತ್ತಿದ್ದಾರೆ. ಹಾಗಿದ್ರೆ ಯಾರು ಆ ಶಾಸಕರು ಅಂತೀರಾ? ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಶಾಸಕ ಶಾಂತನಗೌಡ ನೇತೃತ್ವದಲ್ಲಿ ಕೈ ಕಾರ್ಯಕರ್ತರು ಅಹಿಂದ ಸಮಾಜದ ಬೃಹತ್ ಪ್ರತಿಭಟನೆ. ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು. ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕುತ್ತಿರುವ ಪ್ರತಿಭಟನಾಕಾರರು. ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಪ್ರತಿಭಟನಾಕಾರರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿ. ಹೌದು, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಆರೋಪ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರು ಬೆಂಕಿ ಕಾರುತ್ತಿದ್ದಾರೆ. ಅಲ್ಲದೆ ರಾಜ್ಯಾದ್ಯಂತ ಭಾರೀ ಪ್ರತಿಭಟನೆಗಳು ನಡೆಯುತ್ತಿವೆ. ಇದೀಗ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಕ್ಷೇತ್ರದ ಶಾಸಕ ಡಿಜಿ ಶಾಂತನಗೌಡ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ಹೊನ್ನಾಳಿ ಪಟ್ಟಣದ ಟಿಬಿ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ ತಾಲೂಕು ಕಚೇರಿ ತಲುಪಿತು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ಬಿ ಮಂಜಪ್ಪ ಸೇರಿದಂತೆ ಅಹಿಂದ ಸಮಾಜದ ಮುಖಂಡರು, ಕೈ ನಾಯಕರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದರಲ್ಲದೆ ಸಿಎಂ ಸಿದ್ದರಾಮಯ್ಯ ಪರ ನಾವಿದ್ದೇವೆಂದು ಸಂದೇಶ ಸಾರಿದರು. ಇವತ್ತೇನು ಬಿಜೆಪಿಯವರು ಜೆಡಿಎಸ್ನವರು ರಾಜ್ಯವ್ಯಾಪ್ತಿ ಪ್ರತಿಭಟನೆ ಎರಡು ವಿಷಯಗಳ ಬಗ್ಗೆ ಮಾಡ್ತಾ ಇದ್ದಾರೆ. ಒಂದು ವಾಲ್ಮೀಕಿ ನಿಗಮದ ಹಗರಣ, ಎರಡನೇದು ಮೂಡ ಹಗರಣ. ಇವೆರಡೂ ಹಗರಣದಲ್ಲಿ ನಮ್ಮ ಸರ್ಕಾರದಾಗಲಿ ಸಿದ್ದರಾಮಯ್ಯನವ್ರದ್ದು ಯಾವುದು ಪಾತ್ರ ಇಲ್ಲ. ಇಲ್ಲೇ ಇದ್ದರೂ ಸಹ ಅಲ್ಲೇ ಸಿದ್ದರಾಮಯ್ಯನವ್ರು ಚೆಕ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಚೆಕ್ಕನ್ನು ಸೈನ್ ಮಾಡ್ತಕ್ಕಂಥ ಅಧಿಕಾರ ಐತಾ? ಯಾವುದೇ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿಗಾಗಲಿ ನಿಗಮದ ಹಣವನ್ನು ಕೊಡ್ತಕ್ಕಂಥ ಅಧಿಕಾರ, ಚೆಕ್ ಕೊಡ್ತಕ್ಕಂಥ ಅಧಿಕಾರ ಇದೆಯಾ? ಅದಕ್ಕೆ ಸಂಬಂಧಪಟ್ಟ MD ಕೊಡಬೇಕು. ಕ್ಯಾಶಿಯರ್ ಅವರಿಬ್ಬರು ಕ್ಯಾಶಿಯರ್ ಇರ್ತಾರಲ್ಲ, ಅವರಿಬ್ಬರು ಜಾಯಿಂಟಾಗಿ ಅದನ್ನು ಕೊಡಬೇಕು. ಅವರಿಬ್ಬರು ಜಾಯಿಂಟಾಗಿ ಇವತ್ತು ಏನು ನಿಗಮದ ಅಧ್ಯಕ್ಷರಾಗಿದ್ದಂಥ MD ಆಗಿದ್ದ ಪದ್ಮನಾಭ ಅವರು ಮತ್ತು ಕ್ಯಾಶಿಯರ್ ಅಂತ ಪರಶುರಾಮ್ ಅವರು ಮಾಡಿದಂಥ ಹಗರಣ 100ಕ್ಕೂ 100 ಸತ್ಯ ಐತಿ. ವಿರೋಧ ಪಕ್ಷರು ಏನು ಕುಯ್ಯಿರಲ್ಲ, 190 ಕೋಟಿ 190 ಕೋಟಿ 190 ಕೋಟಿ ಅಂತ ಅದು ಸುಳ್ಳು. 190 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಇರ್ತಕ್ಕಂಥದ್ದು ಸತ್ಯ. ಅದು ನಮ್ಮ ಸರ್ಕಾರನ ಒಪ್ಪಿಗೆ, ಸಿದ್ದರಾಮಯ್ಯನ ಒಪ್ಪಿಕೊಂಡಿದ್ದಾರೆ. ಅದರ ದುರುಪಯೋಗ ಆಗಿದ್ದು 90 ಕೋಟಿ ರೂಪಾಯಿ. ಆ 90 ಕೋಟಿ ರೂಪಾಯಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆ ಗಳಿಗೆಗೆ ಎನ್ಕ್ವೈರಿ ಮಾಡಿ CBI, ED, COD ಎಲ್ಲ CBI ಮೂಲಕನೂ ಎಲ್ಲ ಮೂಲಕನೂ ಸಹ ಅವರು ಅದನ್ನ ಎನ್ಕ್ವೈರಿ ಮಾಡೋಕ್ಕೆ ಹಾಕಿದ ಮೇಲೆ ಕಳೆದ ಒಂದೇ ವಾರದಲ್ಲಿ 40 ಕೋಟಿ ರೂಪಾಯಿ ಡಿಪಾಸಿಟ್ ಅಂತ ಹಣವನ್ನು ಸಿಕ್ಕಿದೆ, ಅದನ್ನು ಸೀಜ್ ಮಾಡಿದ್ದಾರೆ. ಒಂದು 15 ಲಕ್ಷ ರೂಪಾಯಿ ಬಂಗಾರ ಸಿಕ್ಕಿದೆ, ಅದನ್ನು ಸಹ ಸೀಜ್ ಮಾಡಿದೆ. ಉಳಿದ ಹಣ ಸಂಪೂರ್ಣವಾಗಿ ಹಣ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಯಾವ್ಯಾವ ಅಂಗಡಿಗೆ ಕಳಿಸಿದ್ರು ಎಲ್ಲರೂ ಸೀಜ್ ಮಾಡಿ ಇವತ್ತು ಹಣ ಸಂಪೂರ್ಣವಾಗಿ ಟ್ರೆಜರಿ ಕಸ್ಟಡಿಯಲ್ಲಿ ಐತಿ. ಅದು ಸೀಜ್ ಆಗೈತಿ, ತೀರ್ಮಾನ ಆಗೋವರೆಗೂ ಸರ್ಕಾರದ ಕಸ್ಟಡಿಯಲ್ಲಿ ಇರ್ತದೆ. ಹಾಗೆ ಅವ್ಯವಹಾರ ಆಗಿದ್ದು ನಿಜ, ರಿಕವರಿ ಆಗಿದ್ದು ನಿಜ. ಆದರೆ ಇಲ್ಲಿ ಅಧ್ಯಕ್ಷದಾಗಲಿ, ಮುಖ್ಯಮಂತ್ರಿದಾಗಲಿ, ಮಂತ್ರಿಮಂಡಲದಾಗಲಿ, ಸರ್ಕಾರದಾಗಲಿ ಯಾವುದು ಪಾತ್ರ ಇಲ್ಲ. ಇದು ಈಗಾಗಲೇ ಕೋರ್ಟಲ್ಲಿ ನಿನ್ನೆ ಚಾರ್ಜ್ ಶೀಟು ಆಗಿದ್ದರಿಂದ ಕೋರ್ಟಿನ ತೀರ್ಮಾನವಾಗೋರು ನಾವು ಹೆಚ್ಚು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ತೀರ್ಮಾನ ಆದಮೇಲೆ ಕೋರ್ಟ್ ಜಡ್ಮೆಂಟ್ ಕೊಟ್ಟೇ ಕೊಡುತ್ತೆ. ಈ ಸರ್ಕಾರದಾಗಲಿ ಮುಖ್ಯಮಂತ್ರಿ ಯಾವುದು ಪಾತ್ರ ಇಲ್ಲ ಅಂತಕ್ಕಂಥ ತೀರ್ಮಾನ ಅದೇ ಆಗುತ್ತೆ. ತನ್ಮೂಲಕ ತಪ್ಪಿತಸ್ಥರ ಶಿಕ್ಷೆ ಅದೇ ಆಗುತ್ತೆ. ಪ್ರತಿಭಟನೆಯುದ್ದಕ್ಕೂ ಕಾರ್ಯಕರ್ತರು, ಮುಖಂಡರು ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದರೆ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಭಾವಚಿತ್ರವಿದ್ದ ಬಾವುಟಗಳು ರಾರಾಜಿಸಿದವು. ಬಿಜೆಪಿಯವರು ಮೂಡ ಹಗರಣದಲ್ಲಿ ಅನವಶ್ಯಕವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ತಂದಿದ್ದಾರೆ. ಅಲ್ಲದೆ ಈ ಹಗರಣಕ್ಕೂ ಸಿಎಂಗೂ ಯಾವುದೇ ಸಂಬಂಧ ಇಲ್ಲ. 40 ವರ್ಷದ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲದ ಸಿಎಂ ಎಂದರೆ ಅದು ಸಿದ್ದರಾಮಯ್ಯ ಎಂದರಲ್ಲದೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈಗಾಗಲೇ ಬೆಂಗಳೂರಿನಲ್ಲಿ ಶಾಸಕರು, ಸಚಿವರ ಸಭೆ ನಡೆಸಿದ್ದು, ಆ ಸಭೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಲು ಸಚಿವರು, ಶಾಸಕರು, ಮುಖಂಡರು ನಿರ್ಧಾರ ಮಾಡಿದ್ದೇವೆ.
ರಾಜ್ಯಪಾಲರನ್ನ ಹಿಂದಕ್ಕೆ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಯವರಿಗೆ ಮನವಿ ಮಾಡಲಿದ್ದೇವೆ ಎಂದರು. ಮೂಡಾದಲ್ಲಿ ಸಿದ್ದರಾಮಯ್ಯನಿಗೂ ಸಂಬಂಧವೇ ಇಲ್ಲ, ತಳುಕು ಹಾಕಿ ಅವರ ವ್ಯಕ್ತಿತ್ವಕ್ಕೆ 45 ವರ್ಷದ ರಾಜಕೀಯ ಅಲ್ಲಿ ಬಂದು ಅಯ್ಯಿಂದ ನಾಯಕರಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಹಿಸಲಾರದೆ ಇವತ್ತು ಕೇಂದ್ರ ಸರ್ಕಾರದ ಈ ಹುನ್ನಾರವನ್ನು ಮಾಡ್ತಾರೆ. ಇದರಲ್ಲೂ ಸಹ ಅವ್ರು ಸಕ್ಸಸ್ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ತಂದರೆ ಸಾಕಷ್ಟು ವಿಷಯಗಳು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ರಿ, ತಾವು ಸಹ ಕೇಳಿಸ್ಕೊಂಡಿದ್ದೀರಿ. ಅಲ್ಲಿ ಯಾವುದೂ ಸಹ ಹುರುಳಿಲ್ಲ ಅಂತಕ್ಕಂಥ ನಿಮಗೆ ಗೊತ್ತಾಯ್ತು. ಇದರ ಸಿದ್ದರಾಮಯ್ಯನ ಪಾತ್ರ ಅಲ್ಲ, ಸೈಟ್ ಇರ್ತಕ್ಕಂಥ ಶ್ರೀಮತಿ ಅವರಸಿಗೆ ಅದನ್ನು ಕೊಟ್ಟರು, ಅವ್ರು ಅಣ್ಣ ತಮ್ಮಗಳು ಕೊಟ್ಟಾರೆ, ಅದು ಸಹ ಅವ್ರು ವಿಲ್ ಮಾಡಿದ್ದಾರೆ. ಅದೆಲ್ಲ ದಾಖಲೆಗಳು ಸಮೇತ ಇದ್ದಾವೆ, ಪುಸ್ತಕ ಸಮೇತ ಐತಿ, ಸಂಪೂರ್ಣ ದಾಖಲೆ ಸಹಿತ. ಸುಮ್ಮನೆ ಉದ್ದೇಶಪೂರ್ವವಾಗಿ ಏನೋ ಲೂಟಿ ಮಾಡಿರಿ. ಕೊನೆಗೆ ಏನಾಯಿತು ಅಂದರೆ ನಿನ್ನೆ ತೀರ್ಮಾನ ಇದಾದ ಮೇಲೆ ನಾವೇನು ಯಾವುದು ರಿಜೆಕ್ಟ್ ಮಾಡೋಕ್ಕೆ ಹೋಗಲ್ಲ. ರಾಷ್ಟ್ರಪತಿಯವರಿಗೆ ಇಡೀ ಕರ್ನಾಟಕದ ಶಾಸಕರುಗಳು, ಕರ್ನಾಟಕ ಲೋಕಸಭಾ ಸದಸ್ಯರು, ಕರ್ನಾಟಕ ರಾಜ್ಯಸಭಾ ಸದಸ್ಯರು, MLCಗಳು, ಮುಖಂಡರು ಕೂಡ ಸಮೇತ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಎಂಥ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರಿಗೂ ಸಹ ರಾಜ್ಯಪಾಲರನ್ನು ವಾಪಸ್ ಕರೆಸಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕ್ತಕ್ಕಂಥ ಒಂದು ಮೆಮೊರಂಡಮನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ನಿನ್ನೆ ನಮ್ಮ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗೈತಿ. ಒಟ್ಟಿನಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಕೈ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಮುಂದೆ ಇದು ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.